ಕಂಡ ಜನಪದ ಗಾರುಡಿಗ, ನಶಿಸಿ ಹೋಗುತ್ತಿರುವ ಜನಪದ ಮತ್ತು ಜನಪದ ಸಾಹಿತ್ಯವನ್ನು ರಕ್ಷಿಸಿ ಉಳಿಸಿ ಬೆಳೆಸುತ್ತಿರುವ ನಮ್ಮೆಲ್ಲರ ಜನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಪ್ಪಣ್ಣ ಬಿದರಿಯವರು ದಯವಿಟ್ಟು ಆಗಮಿಸಿ ತಮ್ಮ ನುಡಿಗಳನ್ನು ನಮ್ಮ ಮಕ್ಕಳಿಗೆ ಪ್ರಸ್ತುತಪಡಿಸಲಿಕ್ಕೆ ವಿನಂತಿಸ್ತಾ ಇದ್ದೇನೆ. ತಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಡಾಕ್ಟರ್ ಸಿದ್ದಪ್ಪ ಬಿದರಿಯವರಿಗೆ. ನಳಂದ ಸ್ಕೂಲಿನ ಎಲ್ಲ ಗುರುಗಳೇ, ಗುರುಮಾತೆಯರು, ಈ ಸಂಸ್ಥೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ಅವ್ರ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೀತಿಯಿಂದ ಬಂದು ಕೂಡಿದಂಥ ಎಲ್ಲ ತಾಯಿ ತಂದರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ ಏನು ಹೇಳಬೇಕು. ನಾನು 74ರಾಗಿಂದ ನನಗೆ ಬಿಜಾಪುರ ನನಗೆ ಭೇಟಿ. ಆ ಭೇಟಿ ಒಳಗೆ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಾಗ ಈ ಊರಿಗೆ ಬಂದಿದ್ದೆ. 74ರಾಗ ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿ ಇದ್ದು ಆ ತರ್ವೀರ್ ರೋಡ್ ಜೊತೆಯಲ್ಲಿ ಒಂದು ಹೈವೇ ಐತಲ್ಲ, ಅಲ್ಲಿದ್ದ ಮೆರವಣಿಗೆ ಮಾಡ್ಕೊಂತ ನಾವು ಸಣ್ಣ ಇದ್ದೇವೆ. ಅವಾಗ ಇಲ್ಲಿ ಎಲ್ಲ ಬಂದೆವು. ಅವಾಗಿಂದ ನನಗೆ ಬಿಜಾಪುರ ಹೋಯಾಟ. ಅವಾಗ ಯಾವುದು ಅಂದ್ರೆ ಒಂದು ಭೂತಯ್ಯನ ಮಗ ಸಿನಿಮಾ ನೋಡಕ್ಕೆ ಅಮೀರ್ ಬಾಯಿ ತೇಜ್ ಹೋದಾಗ ನಾವು ಬಂದದ್ದ ಒಮ್ಮೆ ಬಂದಿಲ್ಲ, ಅಡಿಯಾಗ ಗಳೆ ಹೊಡ್ಕೊತ ಇದ್ದ, ದಳಕ್ಕೆ ಹಾಕೋತಿದ್ದವರು. ಅಲ್ಲಿ ಬಂದು ಸಿನಿಮಾ ನೋಡಿದೊಂದು ಬಾಗಿಲೆ ಬಿಟ್ಟದ್ದೊಂದು ಬಾಗಿಲೆ, ನನಗೇನು ಬಿಜಾಪುರ ದಿಕ್ಕು ತಿಳಿಲಿ ಅಷ್ಟು ಇದಾಗಿತ್ತು. ಅದ ಊರನ್ನ ಇಲ್ಲಿ ತಕಾನು ನಾ 96ರಾಗ ಮೈಸೂರು ದಸರಾ ಕವಿಗೋಷ್ಠಿಗೆ ಹೋದಾಗ ನನಗೊಂದೇನು ಹೆಮ್ಮೆ ಅನಿಸೋದಂದ್ರೆ, ಈ ಬಾಗಲಕೋಟೆ ಜಿಲ್ಲಾ ಆಗೈತೆ ಖರೆ ಆಗಲಿ, ಆದ್ರೆ ಮೊದಲಿಂದ ನಮ್ಮದು ಬಿಜಾಪುರ ಜಿಲ್ಲಾನ ನಮ್ಮದು ಅಖಂಡ ಬಿಜಾಪುರ ಜಿಲ್ಲಾ ಇದ್ದಾಗ ನಾವು ಎಲ್ಲ ನಾ ಫಂಕ್ಷನ್ಗೆ ಹೋದಾಗ ಬಿಜಾಪುರ ಧೋತ್ರದವ ಅಂತೇಳಿ ಅವಾಗ ಪೇಪರ್ದಾಗ ಬರೆದಿದ್ರು, ಬಿಜಾಪುರ ಧೋತ್ರದವ ಅಂತ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಬಿಜಾಪುರದಾಗ ಈಜಾರದವ್ರು 1000 ಮಂದಿ ಅಂತ ಹೇಳ್ತಿದ್ರು. ಆ ಮಾತ ಎಷ್ಟು ಅದ್ಭುತ. ಆಣಿ ಬತ್ತ ಆಣಿ, ಯಾವ ರಾಣಿ, ಬಿಜಾಪುರ ರಾಣಿ, ಇಳಿಯಕ್ಕೆ ಬತ್ತು, ಹಾದಿ ತಪ್ಪಿ ಬತ್ತು, ಹಾದಿಗೊಂದು ದೊಡ್ಡ ಬೀದಿಗೊಂದು ದೊಡ್ಡ, ಅದಕ್ಕೆ ದುಡ್ಡ ಕೊಟ್ಟು ಬೆಲ್ಲ ಕೊಬ್ಬರಿ ತಂದು ಲಟ ಮುರಿದು ಹುಡುಗರ ಕೈಯಾಗ ಕೊಟ್ಟರು ಅಂತೇಳಿ ಅಂದಿ ನೀಡದ ಇಂದಿನ ತಕಾಣು ಬಿಜಾಪುರ ಎಲ್ಲ ಸಣ್ಣ ಮಕ್ಕಳ ಬಾಯಿಗಿಂದ ಗುರು ಹಿರಿಯರೊಳಗಿಂದ ಎಲ್ಲರೊಳಗೂ ಐತಿ. ಅಮೀರ್ ಬಾಯಿ ಕರ್ನಾಟಕ ಅಂದ್ರೆ ದೊಡ್ಡ ಸಿನಿಮಾಗಾರ್ತಿ, ಅದು ಬಿಜಾಪುರದಾಗ ಇದ್ದಾಗ. ಅಂಥ ಊರೊಳಗೆ ಇವತ್ತು ನನಗೆ ಮಾತಾಡಕ್ ನಾನು ನಿಮ್ಮ ಮುಂದೆ ಹೇಳ್ತೀನಿ, ಈ ಸಾಲಿಗೆ ನನಗೆ ಏನೂ ಸಂಬಂಧ ಇಲ್ಲ, ನಾ ಸಾಲಿಗೆ ಹೋಗ್ಬೇಕನ್ನೋನು ಅಲ್ಲ. ಈಗ ಭಾಳ ಚಲೋ. ಈಗ ಅವಾಗ ಹಾಕೊಳಕ್ಕೆ ಅರಿವಿರ್ತಿದ್ದಿಲ್ಲ, ಪುಸ್ತಕಕ್ಕೆ ಚೀಲ್ ಇರ್ತಿದ್ದಿಲ್ಲ. ಅಂಥ ದಿನಮಾನದೊಳಗೆ ಸಾಲಿ ಕಲಿಯಾಕೆ ಹೋಗೋರು ದೊಡ್ಡ ಪುಣ್ಯದವ್ರು ಇಡೋತ್ತಿದ್ರು. ಆದ್ರೆ ನಾನು ಒಂದಿಷ್ಟು ದಿನ ಸಾಲಿಗೆ ಹೋಗಿದ್ದೆ, ಒಂದು 6 ತಿಂಗಳ 7 ತಿಂಗಳು ಸಾಲಿಗೆ ಹೊಟ್ಟಿದ್ದಿ. ಮಾಸ್ತರ್ ಈಗ ಮಾಸ್ತರ್ಗಳು ಬಡಿಯಾಗಿಲ್ಲ, ಭಾಳ ಚಲೋ. ಈಗ ಸಾಲಿ ಕಲಿಯವ್ರು ಚಲೋ, ಗಂಡನ ಮನೆಯಾಗ ನೆಡುವಂಥ ಸ್ವಸ್ಥರು ಚಲೋ. ಅವ್ರಿಗೆ ಅತ್ತಿ ಮಾವ ಕೈ ಅನ್ನಂಗಿಲ್ಲ, ಕುಯ್ ಅನ್ನಂಗಿಲ್ಲ. ಹೆಣ್ಮಕ್ಳಿಗೆ ಒಟ್ಟ ಭಾಳ ಅನುಕೂಲ ಐತ್ರಿ. ಈಗ ಎಂಥ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮೇಲೆ ಯಾರ್ದೀಗ ಎಲ್ಲೋ ಅಧಿಕಾರ. 6 ಗಂಡ ಬಡಿಯಾಗಿಲ್ಲ, ಮದುವೆ ಹೆಂಡ್ತಿನ ಕಂಡ್ರು ಹಿಡಿಯಾಗಿಲ್ಲ, ತುಡುಗು ಮಾಡೋರ್ನ. ಇವತ್ತೇನು ಇಲ್ಲ, ಭಾಳ ಮಜಾ ಸಂತೆ ಐತಿದ್ರು. ಈಗ ಈ ಸಂತ್ಯಾಗ ಒಂದು ಸಣ್ಣ ಮಕ್ಕಳನ್ನ ತೀಡಿ ಎಲ್ಲ ಗುರುಗಳು, ಗುರುಮಾತೆಯರು, ಈ ಸಂಸ್ಥೆಯ ಅಧ್ಯಕ್ಷರು, ಮೆಂಬರ್ಗಳು ಎಲ್ಲರಿಗೂ ಒಂದು ಏನು ಪಣ ತೊಟ್ಟಾರ ಅಂದ್ರೆ, ಸಮಾಜ ಎಲ್ಲ ತಿದ್ದಿ ಮಕ್ಕಳನ್ನ ಶಾಣ್ಯರನ್ನ ಮಾಡೇ ತೀರ್ಬೇಕು ಅಂತೇಳಿ ಎಲ್ಲ ಗುರುಗಳು ಪಣ ತೊಟ್ಟಾರ. ಯಾಕಂದ್ರೆ ಎಲ್ಲರದು ಒಂದು ಆಸೆ ಏನೈತಂದ್ರೆ, ನೋಡ್ರಿ ನೀವು, ಕುಡುಕರ ಮೇಳ ನಮ್ಮ ಬಳಗ ಹೆಚ್ಚಾಗಿರುತ್ತಾರ, ತುಡುಗರ ಮೇಳ ನಮ್ಮ ಬಳಗ ಹೆಚ್ಚಾಗ್ಲತ್ತಾರ, ಆ ಜೋಗಪ್ಪಗಳ ಮೇಳ ನಮ್ಮ ಬಳಗ ಹೆಚ್ಚಾಗ್ಲತ್ತಾರ, ವಿದ್ಯಾವಂತ ಶಾಣ್ಯರ ಬಳಗ ನಮ್ಮ ಬಳಗ ಹೆಚ್ಚಾಗ್ಲಿರ್ತಾರ.
ಎಲ್ಲರೂ ಒಂದೊಂದು ಹೆಚ್ಚಾಗಲಿ. ಮತ್ತು ಸಂಗೀತಗಾರರು, ಹಾಡುಗಾರರು ನಮ್ಮೊಳಗೆ ಹೆಚ್ಚಾಗಲಿ, ನಾವು ಹೆಚ್ಚಾಗ್ಬಿಡು, ಎಲ್ಲರೂ ಹೆಚ್ಚಾಗಬೇಕು, ನಾವು ಮುಂದೆ ಬರಬೇಕು, ಏನಾದರೂ ಸಾಧನೆ ಮಾಡಬೇಕು ಅನ್ನೋಂಥ ಎಲ್ಲರಲ್ಲೂ ಕನಸೈತಿ, ಎಲ್ಲರಲ್ಲಿ ಕನಸೈತಿ. ಆ ಕನಸ ನನಸಾಗಬೇಕಾದ್ರೆ ನಮ್ಮೊಳಗೆ ಒಂದು ಕುದಿ ಇತ್ತಂದ್ರೆ ನಾವು ಮುಂದೆ ಬಂದೇ ಬರ್ತೀವಿ. ಯಾಕಂದ್ರೆ ಈಗ ನೋಡಿ ಸಂಸ್ಥೆ ಇದಾವೆ, ಇಂಥ ದೊಡ್ಡ ಸಂಸ್ಥೆ ಕಟ್ಟಿ ಯಾರು ಇಲ್ಲಿ ಇರಿವಿ ಹಾಯಕ್ ಜಾಗ ಇಲ್ಲ ಅಂತ ದೊಡ್ಡ ಊರಾಗ ಇಂಥ ಬೈಲೊಳಗೆ ಇಂಥ ಸ್ಕೂಲ್ ಕಟ್ಟಿ ಎಲ್ಲ ಮಕ್ಕಳಿಗೆ ನೋಡಿ ಕುಂದ್ರ ಕೆಟ್ಟ ಬೆಳಕೆಟ್ಟ ಎಂಥ ಸಂಸ್ಥೆ ತೆಗೆದಾರ. ಈ ಸಂಸ್ಥೆದೊಳಗೆ ಕಲಿತ ಮಕ್ಕಳೆಲ್ಲ ಶಾಣ್ಯಾರ ಆಗೇ ತೀರ್ತಾರ. ಯಾಕಂದ್ರೆ ಪ್ರಶಾಂತ ಐತಿ, ಕಲಿಯಾಕ ಆಡಾಕ ಎಲ್ಲರಿಗೂ ಶಾಂತಿ ಐತಿ ಇಂಥ ಸಾಹಿತ್ಯ ಕ್ಷೇತ್ರದೊಳಗೆ. ಅವಾಗ ಏನಂತೀವಂದ್ರೆ ನನ್ನವ್ವ ನಡಕ ನೋಡ, ಸರ್ಕಾರ ಎಂಬುದು ದರ್ಕಾರ ನಮಗಿಲ್ಲ, ಸಾಲಿ ಕಲಿತ ತಮ್ಮ ಮನೆಯಾಗ ಇದ್ದಾರೆ ಸರ್ಕಾರದೊಳಗೆ ಸರಿಪಾಲ. ಕುಂಬಳ ಕುಡಿ ಸಣ್ಣ ದೋತರ ದಡಿ ಸಣ್ಣ, ನಟ್ಟ ಕಡಿಯವನ ನಡಸಣ್ಣ ಸಾಲಿಯಾಗ ಓದು ಹುಡುಗರು ದಡಿ ಸಣ್ಣ ಅಂತ ಹುಡುಗರು ಅವನ್ನೆಲ್ಲ ಹೇಳ್ತಿದ್ರು. ಈಗ ಅವೆಲ್ಲ ನಮ್ಮ ಹಿಂದಿನ ಸಣ್ಣವ್ರಿದ್ದಾಗ ಯವ್ವ ಗೆಣಸ ಕೊಳ್ಳಾಗ ಹಾಕಿ ಕುಣಸ, ಕರಿಸೀರಿ ಉಡಸ, ಗಂಡನ ಮನಿಗೆ ಕಳಸ ಹೆಚ್ಚಾದಿತ್ತು. ಅಲಾಯಿ ಕುಲಾಯಿ ಆಡುನವ, ಅಮ್ಮನ ಕುಲಾಯಿ ಜಗ್ಗುನವ, ಹಾದ್ಯಾಗ ಪಡ್ತಿ ಅಗಿನಾಳ ಕೇಳ್ತಿ, ದಪ್ಪಣ ದುಂಡಿ ಬಾಳ ಅಗಿವಾಳಗೆ ಗಿಂಡಿ ತೇಳ್ಕೊಂಡು ಸಾಲು ಹುಡುಗರಿದ್ದಾಗ ಹಾಡ್ಕೋತ ಎಷ್ಟು ಚಂದ ಆಡ್ತಿತ್ತು. ಆ ಹಾಡಿಲ್ಲ, ಆ ಇದು ಇಲ್ಲ, ಈ ಎಲ್ಲ ಬರೀ ರೆಕಾರ್ಡ್ ಹಾಕೋದು, ದೇವ್ ಕುಡ್ದಾಗ ಒಟ್ಟ ಸಣ್ಣ ಹುಡುಗರು ಬಿಡ್ರಿ ದೊಡ್ಡವ್ರು ಕುಡಿಯಾಕತ್ತಿ ಬಿಟ್ಟಾವ. ಆ ಮ್ಯೂಸಿಕ್ ತರ್ತಾರ, ಬರೀ ಹಿಂಗ ಕೈ ಇರ್ತದೆ, ಅವು ದೇವ್ ಬಡ್ದಾಗುತ್ತೆ. ಆ ದರ್ಗಾದಾಗ ಅದು ದೇವಿನವ್ರು ಕೈ ಮಾಡಿ ಕುಣಿದಿರ್ತಾರಲ್ಲ, ಹಂಗೆ ಒಟ್ಟರು ಕುಣುದ ಹಾಡಿಲ್ಲ, ಶಬ್ದಿಲ್ಲ, ಭಂಡಾರಿಲ್ಲ. ನಮ್ಮ ಸಂಸ್ಕಾರ ದಯಮಾಡಿ ನಿಮಗೆಲ್ಲರಿಗೂ ಹೇಳ್ತೀನಿ, ನೀವು ಯಾವ ಜಾತಿಯವ್ರ ಇರಲಿ, ನೀವು ಯಾವ ಕುಲದವರೇ ಇರಲಿ, ನಮ್ಮ ಕುಲ ಒಂದು ಏನು ಅಂದ್ರೆ ಮಾನವ ಕುಲ. ವಿದ್ಯಾ ಕಲಿಯುವ ಮಕ್ಕಳದು ಒಂದು ಕುಲ, ವಿದ್ಯಾ ಕಲಿಯುವ ಮಕ್ಕಳ ಒಂದು ಕುಲ, ವಿದ್ಯಾವಂತರನ್ನ ಮಾಡ್ಬೇಕು ಅನ್ನುವಂಥ ಗುರುಗಳದು ಒಂದು ಕುಲ, ಎಲ್ಲರದು ಒಂದೇ ಕುಲ. ಯಾಕಂದ್ರೆ ಅವರೆಲ್ಲ ಮಕ್ಕಳು ಶಾಣ್ಯರಾಗಬೇಕು, ನಮ್ಮ ಶಾಲೆ ಹೆಸರು ಬರ್ಬೇಕಂತ ಅವರು, ನಮ್ಮ ಮಕ್ಕಳು ಶಾಣ್ಯರಾಗತ್ತ ಅವರು. ಈಗ ನೋಡು, ಎಲ್ಲರಿಗೂ ದೇವರು ಯಾರು ಅಂದ್ರೆ, ಎಲ್ಲರಿಗೂ ಕಲಾವಂತರಿಗೆ, ಕವಿಗಳಿಗೆ, ಶಾಣ್ಯರಿಗೆ ದೇವರು ಯಾರು ಅಂದ್ರೆ ಸಮಾಜ ದೇವರು. ನೋಡಿ ಈ ಸಂಸ್ಥೆಕ ಈಗ ಆಧಾರ ಸ್ತಂಭ. ಈಗ ನೋಡು, ಒಂದು ಮರ ಹೂವ ಕಾಯಿ ಹಣ್ಣ ಬಿಟ್ಟಿರ್ತೈತಿ. ಆ ಮರಕ್ಕೆ ಆಸರು ಯಾವುದು ಅಂದ್ರೆ ಏನು ಗುರುತಿಲ್ಲ, ಮಣ್ಣೊಳಗೆ ಅಡಗಿದಂತ ಬೇರಿನಿಂದ ಆ ಮರದೆಲ್ಲ ಸೆಳೆದಿರ್ತೈತಿ. ಮತ್ತು ಈ ಸಂಸ್ಥೆ ನಡಿಬೇಕಾದ್ರೆ ಯಾರಿಂದ? ಇಲ್ಲೆಲ್ಲ ವಿದ್ಯಾ ಕಲಿಸುವ ಗುರುಗಳು, ಅಧ್ಯಕ್ಷರು ಯಾವ್ದಂತ ಕಿತ್ತಲು ಇಲ್ಲಿ ತಮ್ಮ ಮಕ್ಕಳನ್ನ ಹಡದು ಇಲ್ಲಿ ಸಾಲಿ ಕೊಟ್ಟಾರಲ್ಲ, ಅವರಿಂದ ಈ ಸಂಸ್ಥೆ ನೋಡ್ತದೆ. ಈ ಸಂಸ್ಥೆಗೆ ದೇವರು ಅವ್ರಿದ್ರಂದ್ರೆ ಅದು ಹೆಂಗೈತಂದ್ರೆ ಈ ಸರಪಣಿ ಒಬ್ರಿಗೊಬ್ರು ಕೊಂಡೈತಿ, ಒಬ್ಬರಿಂದ ಒಬ್ರು ಬದುಕುದೈತಿ. ಈ ಡಾಕ್ಟರ್ ಬದುಕಬೇಕಾದ್ರೂ ಸಮಾಜದಿಂದ ಬದುಕಬೇಕು, ಒಂದು ಮಠ ನಡಿಬೇಕಾದ್ರೂ ಸಮಾಜದಿಂದ ನಡಿಬೇಕು, ಒಂದು ಅಂಗಡಿ ನಡಿಬೇಕಾದ್ರೂ ಸಮಾಜದಿಂದ ನಡಿಬೇಕು, ಒಂದು ಶಿಕ್ಷಣ ಸಂಸ್ಥೆ ನಡಿಬೇಕಾದ್ರೂ ಸಮಾಜದಿಂದ ನಡಿಬೇಕು, ಹಾಡುಗಾರ ಸಂಗೀತಗಾರ ಬದುಕಬೇಕಾದ್ರೆ ಸಮಾಜದಿಂದ ಬದುಕಬೇಕು. ಅದಕ್ಕೆ ಸಮಾಜ ನೀರಿದ್ರ ಮೀನು ಬದುಕ್ತೈತಿ, ನೀರಿದ್ರ ಮೇನು ಬದುಕ್ತೈತಿ, ಮೇಣಿದ್ರೆ ನೀರು ಸುತ್ತ ಉಳ್ತಾವ. ಮೇನ್ ಒಂದಕ್ಕೊಂದು ಸಂಪರ್ಕ ಐತಿ. ಎಲ್ಲರೂ ಇವಾಗ ನೋಡ, ಹುಲ್ಲುಗಾಡಿನೊಳಗೆ ಕುರಿ ದನ ಹೆಂಗ ಬೇಕು, ಹುಲ್ಲುಗಾಡಿನಾಗ ಹುಲ್ಲು ಬೇಕ ಸಮಾಜ, ಕುರಿ ದನ ಅವು ಹೆಂಗ ಬೇಕು ಹಂಗ ಒಬ್ಬರಿಗೊಬ್ರು ಎಲ್ಲಾರು ಬೇಕು. ಈ ಬೇಕಾದ ಬದುಕನ್ನ ಎಲ್ಲಾರು ಕಟ್ಕೋಬೇಕು. ಒಳ್ಳೊಳ್ಳೆವರು ಹಾದರಪ್ಪ ಇಲ್ಲಿ ಉಳ್ಳಾಡಿ, ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯ್ಬೇಡಿ. ರಾಜರು ಬಡದೇರಿ ಸತ್ರು ಕತ್ತಿ ಹಿಡ್ಕೊಂಡ, ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ, ಗಡ್ಡ ಬಿಟ್ಟ ಕುಡ್ದ ಕೂತ ಮಾಡ್ಯಾರ ಜಪತಾಪ, ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ. ಮಸೀದಿ ಮಂದಿರ ಗುಡಿಗಳ ಕಟ್ಟಾರ ಮನಸ್ಸಿಗೆ ಬ್ಯಾಸಿಲ್ಲ, ಕುರಾಣ ಬೈಬಲ್ ಬರದಾರ ಕಣ್ಣಿಗೆ ನಿದ್ದಿಲ್ಲ. ನಮ್ ಜಾತಿ ಹೆಚ್ಚೋ ನಿಮ್ ಜಾತಿ ಹೆಚ್ಚೋ
ಜಾತಿಯ ಹುಚ್ಚ ಎಲ್ಲರನ್ನೂ ಸುಡಾಕ ಹತ್ತೇದಿ ಪಟ್ಟಿಯ ಕಿಚ್ಚ ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೂನೋ ಜಾತಿ ಬೇರದ ಬೇಲಿ ದಾಟಿ ಬಾಳಿ ಬದುಕೂನೋ ಜಾತಿ ಬೇರದ ಬೇಲಿ ದಾಟಿ ಬಾಳಿ ಬದುಕೂನೋ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ದುಡಿದ ಅನ್ನ ಹಾಕು ರೈತನ ಬೆಳೆಯುವಂಥ ಮಣ್ಣಿನೊಳಗಿನ ಅನ್ನ ಎಲ್ಲರ ಹಸು ನೀಗಿಸೋದು ಅನ್ನ ಒಂದ ಎಲ್ಲರಿಗೂ ಕುಡಿಯಾಕ ನೀರು ಒಂದ ಎಲ್ಲರೂ ಕಲಿಯೋದಾಕ ವಿದ್ಯಾ ಒಂದ ಎಲ್ಲರೂ ಬಾಳಿ ಬದುಕಾಕ ಈ ಪ್ರೀತಿ ಬದುಕು ಒಂದ ಯಾವುದು ಇದನ್ನು ಬಿಟ್ಟರೆ ಈ ಬೇಲಿ ದಾಟಿ ಬದುಕಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಏನಾದರೂ ಎಷ್ಟ ಮಕ್ಕಳು ಯಾವ ಧರ್ಮದ ಮಕ್ಕಳು ಇರಲಿ ನಿಮ್ಮ ಮುಂದೆ ಹೇಳ್ತಾರೆ ನಿಮ್ಮ ಧರ್ಮ ನಿಮ್ಮ ಮನೆಯಾಗಿರ್ಲಿ ನಾವು ಯಾರಿಗೂ ಅವ್ರವ್ರ ಧರ್ಮ ಅವ್ರಿಗೆ ದೇವ್ರನ ನಿಮ್ಮ ಧರ್ಮ ನಿಮ್ಮ ಮನೆಯಾಗಿರ್ಲಿ ಈ ಶಿಕ್ಷಣ ಸಂಸ್ಥೆಗೆ ಮತ್ತು ಈ ಶಾಲೆಗೆ ಬಂದಾಗ ನಾವೆಲ್ಲರೂ ಒಂದ ತಾಯಿ ಮಕ್ಕಳು ಅಂತೇಳಿ ನಾವು ವಿದ್ಯಾ ಕಲಿಸುವಾಗ ಅವರು ನಮ್ಮ ಮಕ್ಕಳು ಅಂತ ಅವ್ರು ಕಲಿಬೇಕು ಅವರು ನಮ್ಮ ಮಕ್ಕಳು ಅಂತೇಳಿ ಗುರುಗಳು ಕಲಿಸ್ಬೇಕು ಎಲ್ಲರೂ ಕೂಡಿ ಕಲಿತಾಗ ಈ ದೃಢವಾದ ಸಮಾಜನ ಕಟ್ಟಾಕ ನಮ್ಗೆ ಒಂದು ಶಕ್ತಿ ಬರ್ತೈತಿ ನಾವೆಲ್ಲ ಮಾಡ್ತೇವ್ರಿ ನಾವೆಲ್ಲ ಮಾಡ್ತೇವೆ ಈಗ ನೋಡ ಕುರಿ ರೆಡ್ಡಿ ಕಾಯಕ ನಾಯಿ ಇರ್ತೈತಿ ಕುರಿ ಕಾಯಕ ನಾಯಿ ಇರ್ತೈತಿ ಬೆರ್ಕಿ ತೋಳ ಬಂದು ಒಳಗೆ ಹೋಗ್ತಾವ ಆ ದೊಡ್ಡಾಗ ಹಂಗೆ ನಾವೆಲ್ಲ ಎಲ್ಲ ಮಾಡ್ತಿರ್ತೇವೆ ಬೆಳಿ ಮಾಡಿರ್ತೇವೆ ಎಲ್ಲ ಮಾಡ್ತೇವೆ ರೋಗ ಬಂದು ಹೋಗ್ಬಿಡ್ತೈತಿ ರೋಗ ಬಂದು ಹೋಗ್ತಾರೆ ಬೆಳಿ ಕೇಳ್ತೈತಿ ಹಂಗೇನೆ ಈ ಎಲ್ಲ ಗುರುಗಳು ಎಲ್ಲ ಶಾಲೆಗಳಾಗ ನಮ್ಮ ಕರ್ನಾಟಕದಾಗ ಎಷ್ಟು ಶಿಕ್ಷಣ ಸಂಸ್ಥೆಗಳು ಇಂಗ್ಲಿಷ್ ಇರಲಿ ಕನ್ನಡ ಇರಲಿ ಹಿಂದಿ ಇರಲಿ ಎಷ್ಟು ಮಾಧ್ಯಮ ಶಿಕ್ಷಣ ಸಂಸ್ಥೆಗಳದಾವ ಅವೆಲ್ಲ ಚಲೋ ವಿದ್ಯಾ ಕಲಿಸಿ ಮಕ್ಕಳು ಶಾಣ್ಯಾರು ಮಾಡ್ಬೇಕಂತ ಅವ್ರಾದ್ರೆ ರಾಜಕೀಯ ತೋಳ ಬಂದು ಹೊಕ್ಕ ಸಮಾಜಕ್ಕೆ ಕೇಳಿಸ್ಬಿಡ್ತೈತಿ ರಾಜಕೀಯ ತೋಳ ಬಂದು ಹೊಕ್ಕಂದ್ರೆ ಎಲ್ಲ ಸಮಾಜ ತಿಳಿ ನೀರು ಹೆಂಗ ಅಜ್ಞಾನ ಎಮ್ಮೆ ರಾಡ್ಯಾಗ ಬಂದು ಮಕ್ಕೊತ್ತಂದ್ರೆ ತಿಳಿ ನೀರು ಹೆಂಗ ರಾಡ್ಯಾಕತ್ತು ಹಂಗ ರಾಜಕೀಯ ಎಮ್ಮೆಗಳು ಬಂದು ಹೊಕ್ಕು ಅಂದ್ರೆ ಎಲ್ಲ ಕೆಟ್ಟು ಬಿಡ್ತೈತಿ ಅದನ್ನ ಶುದ್ಧ ಮಾಡುವ ಶಕ್ತಿ ಸ್ವಾಮಿ ಮಠ ಮಾಡಿದ ಗುರುಗಳಿಗೈತಿ ವಿದ್ಯಾ ಕಲಿಸೋ ಗುರುಗಳಿಗೈತಿ ಅವನ್ನೆಲ್ಲ ಕಲಿಸ್ರಿ ನಿಮ್ಮ ಮಕ್ಕಳನ್ನ ಈ ಇಂಥ ಸಂಸ್ಥೆಗೆ ಶಾಲೆ ಕಲಿಸ್ರಿ ಶಾಣ್ಯಾರ ಮಾಡ್ರಿ ನಮ್ಮ ಸಮಾಜದೊಳಗೆ ಅವರು ಒಂದು ಕೀರ್ತಿವಂತರಾಗಲಿ ಒಳ್ಳೆಯವರಾಗಲಿ ಸಮಾಜಕ್ಕೆ ನೆಲ್ಲಾಗಲಿ ಆಗಿ ಈ ಸಂಸ್ಥೆ ಒಳಗೆ ಕಲಿತ ಮಕ್ಕಳೆಲ್ಲ ನಮ್ಮ ಸಮಾಜಕ್ಕೆ ನೆಲ್ಲಾಗಲಿ ಅವರೆಲ್ಲ ಭೇದಗಳನ್ನು ತೊಳೆದು ಒಂದೇ ತಾಯಿ ಮಕ್ಕಳು ಅನ್ನುವಂಥ ಪ್ರೀತಿ ಸುರುವಿಗಿನ ಮಣಿಮ ದರ್ಶನ ಒಂದೇ ಸರ್ವಮಂಡಲಕ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡುವ ಒಂದೇ ಶತ್ಕೋಟಿ ಜನರು ಸಭಾ ಕೂಡಿರಲಿ ಕೇಳು ಕಿವಿಯು ಒಂದೇ ಬೆಳೆಯುವ ತಾಯಿಯ ಮಲಿಹಲ ಒಂದೇ ತಿಳಿಯುವ ಸದ್ಗತಿ ದಾರಿಯು ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ಸತ್ಯ ನಿತ್ಯ ನುಡು ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣುವುದು ಒಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುವುದು ಒಂದೇ ಆದಿ ಅನಾದಿ ನಾದವು ಒಂದೇ ತಂದಿ ಬಿಂದುನಲ್ಲಿ ಆಕಾರ ಒಂದೇ ಆಕಾರದೊಳು ಆತ್ಮನುತ ಒಂದೇ ನಂದು ನಿಂದು ಎಂಬ ಭೇದ ಬೆಳೆಸೋರಿಗೆ ತಿಳಿಸು ಜ್ಞಾನ ಒಂದೇ ಈ ವಿದ್ಯಾದೇಗುಲದಾಗ ಕಲಿತು ಆ ಒಂದು ಜ್ಞಾನನ ಸಂಪಾದನೆ ಮಾಡಿ ನೀವೆಲ್ಲ ವಿದ್ಯಾ ಕಲಿಸಿದ ಗುರುಗಳು ಅವರೆಲ್ಲ ಕಲಿಸಿದ ಜ್ಞಾನನ ಮಕ್ಕಳಿಗೆ ಚಲೋ ಬುದ್ಧಿಯನ್ನು ಕೊಟ್ಟು ಅವರೆಲ್ಲ ಕಲಿತು ಶಾಣ್ಯರಾದ್ರೆ ಈ ಸಂಸ್ಥೆ ಉದ್ಧಾರ ಆಗಲಿ ಇನ್ನು ಮುಂದೆ ಹೊಸ ಮಕ್ಕಳು ಈ ಕಲ್ತಾರೆಲ್ಲ ಮುಂದಕ್ಕೆ ಹೋಗೋದು ಮತ್ತು ಹಳಿ ನೀರು ಮುಂದಕ್ಕೆ ಹೋಗೋದು ಹೊಸ ನೀರು ಮತ್ತೆ ಬಂದು ಕೆರೆಯಾಗ ತುಂಬೋದಂತಲ್ಲ ಹಂಗೆ ಹೊಸ ದಿನಕ್ಕೊಂದು ಹೊಸ ಬದುಕನ್ನು ಕಟ್ಟಿ ತಮ್ಮೊಳಗಿನ ಆಸೆಗಳನ್ನು ಬಿತ್ತಿ ಬೆಳೆದು ಈ ಸಂಸ್ಥೆ ಉತ್ತರವಾಗಿ ಬೆಳೀಲಿ ನನ್ನ ಕರ್ಕೊಂಡ್ಬಂದು ಸಾಲಿಗೆ ನನಗೆ ಏನೂ ಬೇಕಿಲ್ಲ ಆದ್ರೆ ನಾನು ಒಂದಿಷ್ಟು ದಿನ ಸಾಲಿಗೆ ಹೋಗಿದ್ದಿಲ್ರಿ ಶಾಲ್ಯಾಗ ಮಾಸ್ತರ್ ಬಡದು ನೋಡ್ಕೊಂಡು ಪಾಟಿ ಚೀಲ ಬಗಲಾಗಿ ಇಟ್ಕೊಂಡು ಹೊಲ ಕಡೆ ಹೋದ ಒಂದು ಸಾಲಿಗೆ ಬರಲಿಲ್ಲ ನಿಮ್ಮ ಮುಂದೆ ಹೇಳ್ತಾರೆ ನಾ ಸಾಲಿಗೆ ಹೋಗೋದು ಅಂದ್ರೆ ನಾವು 4-5 ತಿಂಗಳು ಇರಬೇಕು ಒಳ್ಳೆತಕ್ಕೆ ಹೋಗಿದ್ದೆ ಆ ಮಾಸ್ತರ್ ಬಡದು ನೋಡಿ ಪಾಟಿ ಚೀಲ ಹೊಟ್ಕೊಂಡು ಹೋದವ ನಾ ಸಾಲಿಗೆ ಹೋಗಲಿಲ್ಲ ಶಾಲ್ಯಾಗ ನನ್ನ ಹೆಸರ ಮುಂದೆ ಹೊಟ್ಟಿತ್ತದ ಶಾಲ್ಯಾಗ ನನ್ನ ಹೆಸರು ಹೊಟ್ಟಿತ್ತ ಅದು ಹೆಂಗೆ ಹೊಟ್ಟಿತ್ತಂದ್ರೆ 3ನೇ ತಕ್ಕ ಹೋಗಿತ್ತು ನನ್ನ ಹೆಸರು ನಾ ದನಕ್ಕೆ ಹೋಗ್ಬೋದು ನಾನು ದನ ಹೊಡ್ಕೊಂಡು ಹೋಗ್ಬೋದು ಮಾಸ್ತರೇ ಅಲ್ಲಿ ಹೋಗಿ ನೋಡಿ ಹಿಡ್ಕೊಂಬಲ್ಲಿ ಅವ್ರು ಅಂತೇಳಿ ಮಾಸ್ತರ್ ಕಳಿಸಿದ್ರು ಆ ಹುಡುಗರು ಬಂದ ಮೇಲೆ ನಾನು ಸನಿಯಕ್ಕೆ ಬಂದ ಮೇಲೆ ನೋಡಿ ಮೇಡಮ್ ಬಾರ್ಕೊತ ಕಟ್ತು ನನ್ನ ಮೇಲೆ ಹುಡುಗರು ಬಾಯಿ ಕಲ್ತು ಒಂದು ಬಿಟ್ಟು ಹೋಗ್ಬಿಟ್ಟು ಅಂದ ನಾನು
ದನ ಕಾಯಕ್ಕ ಗುಡ್ದಾಗ ಇದ್ದಾವ್. 2 ದಿವಸ ದೊಡ್ಡ ಮಾತು ಗಳೆ ಹೊಡ್ಕೋತ ಅಡ್ಯಾಗ ಸಾಲಿಗೆ ನನಗೆ ಸಂಬಂಧ ಇಲ್ಲ. ಆದ್ರೂ ಈ ಸಾಲಿ ಋಣ ಮಾತ್ರ ನಾ ಬಿಟ್ಟೇನಂದ್ರೆ ನಾನು ಬಿಡುವಲ್ದು. ಇದು ನಾ ಬಿಟ್ಟೇನಂದ್ರೆ ನಾನು ಬಿಡುವಲ್ದು ಈ ಸಾಲಿ. ಯಾಕಂದ್ರೆ ಈ ಎಲ್ಲ ಕಾಲೇಜ್ಗೆ, ಸಾಲಿಗೆ, ಯೂನಿವರ್ಸಿಟಿಗೆ ಎಲ್ಲಾದ್ರು ಕರ್ಕೊಂಡು ಹೋಗಿ ನನಗೆಲ್ಲರೂ ಶಾಲ್ಯಾಗ ಮಾತಾಡಕ್ಕೆ ಕಳಿಸ್ತಾರೆ. ಎಲ್ಲರೂ ಶಾಣ್ಯಾರು ಮೊನ್ನೆ 4 ಮಂದಿ ಯೂನಿವರ್ಸಿಟಿ ಕುಲಪತಿಗಳ ಮುಂದೆ ಮಾತಾಡಕ್ಕೆ ಕರ್ಕೊಂಡು ಹೋದ್ರು. ಏನೆಲ್ಲ ಮಾಡೈತಿ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು, ಅರಸನ್ನ ತಿರ್ಕೊಳ್ಳಕ್ ಹಚ್ಚಿದ್ದು ಮಾತು, ತಿರುಕಗ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗ ಮರಗಿಸಿದ್ದು ಮಾತು, ಬಲ್ಲವರ ಬಾಯಾಗ ಗೆಲ್ಲದ ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದರಿ ಸಿದ್ಧನ ಮಾತು, ವಾಟ್ಸಪ್ ಮೊಬೈಲ್ನಾಗ ಹೆಸರಾದ ಮಾತು ಅಂತ ನನ್ನ ಯಾರು ಪುಣ್ಯದವ್ರು ವಾಟ್ಸಪ್ನಾಗ ಬಿಟ್ಟರು, ಯಾರು ನಾನು ಹಿಡ್ಕೊಂಡ್ರಾದ್ರು ದಯಮಾಡಿ ಕಣ್ಣಿಗೆ ನಿದ್ದಿಲ್ಲ, ಹಗಲು ರಾತ್ರಿ ಕರ್ಕೊಂಡು ಹೋಗ್ತಾರೆ. ಆದರೂ ನನಗೂ ಒಂದು ಏನು ಹೆಮ್ಮೆ ಅಂದ್ರೆ 70 ವರ್ಷ ಆದರೂ ಇನ್ನ ನಾನು ಸಮಾಜ ಸೇವೆ ಮಾಡ್ತೀನಿ, ನನಗೆ ನಿವೃತ್ತಿ ಇಲ್ಲ ಅನ್ನುವಂಥ ಒಂದು ಭಾವನೆಯಿಂದ ನಾ ಎಲ್ಲ ಸಾಮಾಜಿಕವಾಗಿ ಹೇಳೋದು. ನಾವು ಇದ್ದಂಗಿರ್ತಾವ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವ ನಮ್ಮ ದೇವರು, ನಾವು ಹೌದಂದವ್ರು ಹೌದಂತಾವು, ನಾವು ಅಲ್ಲಂದವ್ರು ಅಲ್ಲಂತಾವು, ನಕ್ಕರ ನಮ್ಗೂಡ ನಗ್ತಾವು, ಹತ್ತರ ನಮ್ಗೂಡ ಅಳ್ತಾವು, ನಾವು ಇದ್ದಂಗಿರ್ತಾವ ನಮ್ಮ ದೇವರು. ನಾವು ಬೈಲಾಗಿಟ್ಟರೆ ಬೈಲಾಗಿರ್ತಾವು, ನಾವು ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವು, ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವು, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವು, ನಾವು ಇದ್ದಂಗಿರ್ತಾವ ನಮ್ಮ ದೇವರು. ನಾವು ಈ ಬತ್ತಿ ಹಚ್ಚಿದರೆ ಈ ಬತ್ತಿ ಹಚ್ಕೋತಾವು, ನಾವು ಕುಂಕುಮ ಹಚ್ಚಿದರೆ ಕುಂಕುಮ ಹಚ್ಕೋತಾವು, ನಾವು ಗಂಧ ಹಚ್ಚಿದರೆ ಗಂಧ ಹಚ್ಕೋತಾವು, ನಾವು ಭಂಡಾರ ಹಚ್ಚಿದರೆ ಭಂಡಾರ ಹಚ್ಕೋತಾವು, ನಾವು ಇದ್ದಂಗಿರ್ತಾವ ನಮ್ಮ ದೇವರು. ನಾವು ಹಾಲ ತುಪ್ಪ ಸುರಿದಾರ ಕುಡ್ತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವು, ನಾವು ಕುರಿ ಕೊಯ್ಲಕ್ಕೆ ಹೋದಾರ ತಿಂತಾವು, ನಾವು ಹೂಕಾಯಿ ಹಣ್ಣು ಕೊಟ್ಟರೆ ಉಣ್ತಾವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡೋ ದೇವ್ರ ಮರ್ತೇವು, ನಂಬಿಗೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಡ್ಸೇವು, ಅಲ್ಲದೂರಿಗೆ ಹೊಂಟೇವು, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಎಲ್ಲರ ಮನಸ್ಸಿನ ಭಾವನೆ ಒಳಗಿನ ದೇವರನ್ನ ಮರೆತು ಇಲ್ಲದ ದೇವ್ರನ್ನ ಹುಡುಕ್ಯಾಡ್ಕೊಂಡು ಜಗಳ ಮಾಡೋ ದೇವ್ರ ಕಟ್ಕೊಂಡು ನಮ್ಮ ಗುಡಿ ಕೊಟ್ಟು ನಮ್ಮ ಮಸೂತಿ ಬಿತ್ತು, ನಮ್ಮ ಮಸೂತ್ಯಾಗ ಆದಾತ್ ನಮ್ಮ ಗುಡಿಯಾಗಿ ಇದಾತ್ ಜಗಳಾಡಿ ಸಾವ್ತೇವೆ. ದಯಮಾಡಿ ದೇವ್ರು ಯಾರಿಗೂ ಜಗಳಾಡತ್ ಹೇಳಿಲ್ಲ, ದೇವ್ರು ಯಾರಿಗೂ ಬಡ್ದಾಡತ್ ಹೇಳಿಲ್ಲ. ಆ ದೇವ್ರ ಹೆಸರು ಮ್ಯಾಗ ನೀನು ಯಾಕೆ ಬಡ್ದಾಡ್ತೀವ ಮಾರ, ನೀವು ಯಾಕೆ ಚಂದಾಗಿ ಭಗವಂತ ಈ ಗಿಡಕ್ಕೆ ಗಿಡದ ಬಟ್ಟಿಗೆ ನಾವು ನೀರು ಹಾಕಿದ ಅದು ಎಲ್ಲಿ ಮುಟ್ಬೇಕು ಅಲ್ಲಿ ಮುಟ್ತಿರ್ತತಿ. ಭಗವಂತ ಎಷ್ಟು ದೊಡ್ಡವದಾನಂದ್ರೆ, ಅವು ಎಷ್ಟು ಶಾಣೆ ಅದಾನಂದ್ರೆ ದೇವ್ರ ಯಾವ ಭಾಷೆದಾಗ ಮಾತಾಡ್ತಾರ. ದೇವ್ರ ಯಾವ ಭಾಷೆದಾಗ ಮಾತಾಡಿದ್ರು ಮಾತಾಡ್ತಾನೆ, ಯಾವ ಹೆಸರಲ್ಲಿ ಒದರಿದ್ರು ಓದ್ತಾನೆ. ಅವ ಭಗವಂತ ಎಲ್ಲಾರಿಗೂ ಒಬ್ಬಳು ಅದಾನ. ಆ ಒಬ್ಬಳ ಮ್ಯಾಗ ನಾವೆಲ್ಲ ನಂಬಿಕೆ ಇಟ್ಟ ಬಾಳಿ ಬದುಕೋಣ. ಯಾಕಂದ್ರೆ ನಾನು ಇನ್ನೂ ಒಂದು ಮುದೋಳ ಫಂಕ್ಷನ್ಗೆ ಹೋಗ್ಬೇಕು. ಯಾಕಂದ್ರೆ ಸರ್ ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಅವತ್ತು ಬಂದು ನನಗೆ ಗೊತ್ತಿಲ್ಲ ಹೂ ಒಂದು ಬಿಟ್ಟು, ಯಾಕಂದ್ರೆ ಹೂ ಒಂದಿಂದ ಮಾತು ಕೊಟ್ಟಿಂದ ಬೇಕಾದಾಗ ಮಾತು ಉಳ್ಕೋಬೇಕಾದ್ರೆ ನಾವು ಮಾತಿನಂಗೆ ನಡಿಬೇಕು. ಆ ಮಾತನ್ನು ಬದುಕಿನಾಗ ದೇವ್ರ ಗತಿ ಕಾಣ್ತೈತಿ ಅಂತ ಹೇಳ್ತಾ ನೋಡು. ಮಡಪತಿ ಅವ್ರು ಬಂದರು. ಅವ್ರ ಅಂತೇಳಿ ಬಂದಾಗ ನಿಮ್ಗೆಲ್ಲ ಒಂದು ನೆಗಿ ಆಗ್ಬೋದು. ಅವ್ರ ಗಡ್ಡ ಪಟ್ಟ ನೋಡಿದ್ನಿ, ನೀವು ಏನಪ್ಪ ಮಸುತ್ತಾರ ನಮೋದ್ ಮಾಡೋ ಹುಡುಗಾಗೆಲ್ಲ ಇವತ್ತೇಳಿ ಅಂದ. ಇವ್ರು ಶಾಲ್ಯಾಗ ಉರ್ದು ಶಾಲ್ಯಾಗ ನನ್ನ ಮಾತು ಏನು ತಿಳ್ತಾವ, ಈ ಹುಡುಗ ನಾನು ಕರಿಯಾಕೆ ಬಂದಾಡು ಅಂತ ನಾ ಅಂದೆ. ಆದ್ರೆ ಅವ್ನಿಗೆ ಹೆಸರು ಕೇಳ್ತೀನಿ ಮಡಪತಿ ಇರ್ತೈತಿ. ಎಷ್ಟು ಖುಷಿ ಐತಿ. ಆದ್ರೆ ಎಲ್ಲರೂ ಪ್ರೀತಿಲಿದ್ದ ಬಾಳಿ ಬದುಕುದ ಒಂದು ಬದುಕ, ಆ ಬಂಗಾರ ಬದುಕನ್ನ ಕಟ್ಕೊಂಡು ಎಲ್ಲರೂ ಬಾಳಿ ಬದುಕುನು. ಈ ಪ್ರೀತಿ ನೋಡಿ ಇವತ್ತೆಲ್ಲ ಇಟ್ಟು ಮಂದಿ ಕೂಡ್ಸಿರಿ, ಎಲ್ಲ ಸಾಲಿ ಹುಡುಗರು ಎಲ್ಲ ಹುಡುಗರು ಬಂದು ನನ್ನ ಸಂಬಂಧ ಬಂದಾರ ತಿಳ್ಕೊಂಡಿದ್ನ. ಇಲ್ಲ, ಅವ್ರವ್ರ ಮಕ್ಕಳು ಆಟಕ್ಕೆ ತಯಾರಾಗ್ಯಾರ, ಅವ್ರ ಸಂಬಂಧ ಬಂದಾರ. ಅವ್ರು ನೀ ಯಾವಾಗ ಉಳಿತಪ್ಪ ನಿನ್ನ ಬಿಡಿಸಿ ನಮ್ಮ ಹುಡುಗರು ಆಟ ನೋಡ್ಬೇಕು ಅಂತೇಳಿ ಅವ್ರೆಲ್ಲ ಕೂತಾರ. ಆದ್ರೆ ಇದ ಹಣ್ಣಿದ್ದು ಗಿಡದಾಗ ಒಂದು ಕಲ್ಲು ಹೋಗೋದು, ನಾನು ಒಂದು ಕಾಯಿ ಕೆಡ್ಕೊಂಡು ತಿನ್ಬೇಕು ಅಂತೇಳಿ ನಾ ಬಂದೀನಿ. ಈ ಕಾರ್ಯಕ್ರಮಕ್ಕೆ ನಾನು ಕರೆಸಿ ನನಗೆ ಸನ್ಮಾನ ಮಾಡಿ ಈ ಸಂಸ್ಥೆಯನ್ನು ನಾನು 74ರಾಗಿಂದ ಹೊಳ್ಳಿ ನೆನಪು ಮಾಡ್ಕೊಳ್ಳುವಂಥ
ಈ ಬಿಜಾಪುರ ಊರಿಗೆ ನನ್ನ ಕರೆಸಿ ಸನ್ಮಾನ ಮಾಡಿ ನಾನು ಒಬ್ಬ ನಿಮ್ಮೊಳಗೆ ಇರ್ತೀನಿ, ನೀವು ಕರೆದಾಗ ನಿಮ್ಮ ಕೂಡ ಬರ್ತೀನಿ, ನೀವು ಇಂಥ ಪುಣ್ಯ ಕೆಲಸಕ್ಕೆ ಬೇಕಾದಾಗ ಕರೀರಿ, ನಾನು ನಿಮ್ಮ ಕೂಡ ಇರ್ತೀನಿ ಅಂತ ಹೇಳಿ ನನ್ನ ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ.